ಗ್ಯಾರಂಟಿ ಘೋಷಿಸಿ ರಾಜ್ಯ ಗೆದ್ದ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. ಲೋಕ ಸಮರಕ್ಕೆ ಅಣಿಯಾಗೋ ಹೊತ್ತಿಗೆ ಮೋದಿ ಕೂಡ ಇವತ್ತು ಒಂದು ಗ್ಯಾರಂಟಿಯನ್ನ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ವಿರೋಧ ಪಕ್ಷಗಳ ಮೇಲೂ ಚಾಟಿ ಬೀಸಿದ್ದಾರೆ. ಪ್ರಧಾನಿ ಮೋದಿ ಘೋಷಿಸಿದ ಗ್ಯಾರಂಟಿ ಬೀಸಿದ ಚಾಟಿಯ ವಿವರ ಹೀಗಿದೆ. ಆ ಕಡೆ ಘಟಬಂಧನ್, ಈ ಕಡೆ ವಿವಿಧ ಕಾಯ್ದೆಗಳ ಜಾರಿಗೆ ಅಡ್ಡಗಾಲು, ಮತ್ತೊಂದು ಕಡೆ ಕುಟುಂಬ ರಾಜಕಾರಣ, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಘೋಷಣೆಗಳು. ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಧಾನಿ ಮೋದಿ ಕಿಡಿಕಾರಿದ್ರು. ವಿರೋಧ ಪಕ್ಷಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಭ್ರಷ್ಟಾಚಾರ ಜಾರಿಯೇ ಇವರ ಗ್ಯಾರಂಟಿ. अगर कोई गारंटी है इनकी तो एक ही गारंटी है, और वो गारंटी है घोटालों की गारंटी. अगर उनकी घोटाले की गारंटी है तो मोदी की भी एक गारंटी है. और मेरी गारंटी है हर घोटालेबाज पर कार्रवाई की गारंटी. ವಿಪಕ್ಷಗಳಿಗೆ ಮತ ಕೊಟ್ಟರೆ ಅವರ ಮಕ್ಕಳ ಅಭಿವೃದ್ಧಿ. आपको गांधी परिवार के बेटे बेटी का विकास करना हो तो फिर कांग्रेस को वोट दीजिए. आपको मुलायम सिंह जी के बेटे का भला करना है तो फिर समाजवादी पार्टी को वोट दीजिए. अगर आप लालू परिवार के बेटे बेटियों को उनका भला करना चाहते हो तो आरजेडी को वोट दीजिए. आपको शरद पवार जी की बेटी का भला करना हो तो आप एनसीपी को वोट दीजिए. अगर आपको अपने परिवार के बच्चों का भला करना है तो आप वोट भाजपा को दीजिए. ಪಾಕಿಸ್ತಾನಕ್ಕೆ ಬೇಡದ ತಲಾಕ್ ನಮಗ್ಯಾಕೆ ಬೇಕು? और इजिप्ट में आज से 80-90 साल पहले 3 तलाक की प्रथा को समाप्त कर दिया. हमसे 90 साल पहले. अगर 3 तलाक इस्लाम का जरूरी अंग है तो पाकिस्तान में क्यों नहीं होता भाई? तो इंडोनेशिया में क्यों नहीं होता? तो कतर, जॉर्डन, सीरिया, बांग्लादेश, ये तो सारे मुस्लिम बस्ती वाले देश हैं. वहां पर उनको बंद क्यों कर दिया? ಸಮಾನ ನಾಗರಿಕ ಹಕ್ಕು ಭಾರತಕ್ಕೆ ಬೇಕು. कि भारत के संविधान में भी नागरिकों के समान अधिकार की बात कही गई है. ये लोग हम पर आरोप लगाते हैं और सुप्रीम कोर्ट ने बार बार कहा है. सुप्रीम कोर्ट डंडा मारती है, कह रही है कॉमन सिविल कोड लाओ. ಇತ್ತ ರಾಜ್ಯದಲ್ಲಿ ಗ್ಯಾರಂಟಿ ಕೊಡೋಕ್ ಹೋದ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು ಮೋದಿ ಸರ್ಕಾರವಂತೆ. ಗ್ಯಾರಂಟಿ ಯಾಕೆ ಲೇಟು ಅಂತ ಕೇಳಿದಾಗ್ಲೆಲ್ಲ ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀಗೆ ಉತ್ತರ ಕೊಡ್ತಿದ್ದಾರೆ. ಕೇಂದ್ರ ಅಕ್ಕಿ ಕೊಡೋದಿಲ್ಲ ಅನ್ನೋದು ಯಾವಾಗ ಗ್ಯಾರಂಟಿ ಆಯ್ತೋ ಅದಾದ ಮೇಲೆ ರಾಜ್ಯದ ಬಜೆಟ್ ಲೆಕ್ಕಾಚಾರ ತಲೆ ಕೆಳಗಾಗೋ ಹಾಗಾಗ್ತಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅದೇ ಗ್ಯಾರಂಟಿಗಳು ಬಿಜೆಪಿ ಜೆಡಿಎಸ್ ಅನ್ನ ಮಖಾಡೆ ಮಲಗಿಸಿ ಕಾಂಗ್ರೆಸ್ ಅನ್ನು ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಿತ್ತು. ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದೆ. ಆದರೆ ಮಹಿಳೆಯರಿಗೆ ಆಗಸ್ಟ್ 15ಕ್ಕೆ ಹಣ ಹಾಕ್ತೀವಿ ಎಂದಿದ್ದ ಸರ್ಕಾರ ಈಗ ಉಲ್ಟಾ ಹೊಡೆದಿದೆ. ಆಗಸ್ಟ್ 15ಕ್ಕೆ ಮಹಿಳೆಯರು ಅರ್ಜಿ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಯೂ-ಟರ್ನ್ ಹೊಡೆದಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ 15ರ ನಂತರ ಕೊಡ್ತೀವಿ. ಅರ್ಜಿ ಕರೆದಿದ್ದೀವಿ. ಈಗಾಗಲೇ ಅರ್ಜಿಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದಾವೆ. ಅರ್ಜಿಗಳು ಬಂದ ಮೇಲೆ ಕೂಡಲೇ ಅದನ್ನ ಜಾರಿಗೆ ಕೊಡ್ತೀವಿ. ಕೇಂದ್ರದ ಮೇಲೆ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಗೈರಾದ್ರು. ಹಾಸನದಲ್ಲಿ ಮಾತನಾಡಿದ ಅವರು, ಅವರೇನು ಪುಕ್ಷಟೆ ಅಕ್ಕಿ ಕೊಡೋದಿಲ್ಲ ಅಂದ್ರು. ಆದ್ರೆ ಕುಣಿಯೋಕೆ ಆಗದವರು ವೇದಿಕೆಯೇ ಸರಿಯಿಲ್ಲ ಎಂಬಂತಾಗಿದೆ ಕಾಂಗ್ರೆಸ್ ಸ್ಥಿತಿ ಅಂತ ಸದಾನಂದ ಗೌಡ ವ್ಯಂಗ್ಯವಾಡಿದ್ರು. ಡೆಲ್ಲಿ ಭೇಟಿ ಮಾಡಿದಾಗ ಶಾ ಅವ್ರನ್ನ ಭೇಟಿ ಮಾಡಿ ಇದನ್ನ ಕೊಡಿಸ್ಕೊಡ್ರಿ, ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ. ಮತ್ತೆ ಪುಕ್ಕಟೆ ಏನ್ ಕೊಡಲ್ಲ, ಅವ್ರನ್ನ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಹೇಳುದು. ಈ ನಮ್ಮಲ್ಲಿ ಯಕ್ಷಗಾನ ಇದೆ, ಭಾರಿ ಚೆಂಡೆ ಪೆಟ್ಟಿಗೆ ಟಕಟಕ ಅಂತ ಹಾರುವವರು, ಕುಣಿಯೋರು ಎಲ್ಲ ಕೂಡ. ಕೆಲವು ಸರಿ ಹಾರಲಿಕ್ಕೆ ಕುಣಿಲಿಕ್ಕೆ ಆಗದವರು ರಂಗಸ್ಥಳವೇ ಸರಿ ಇಲ್ಲ ಅಂತ ಹೇಳುವಂತ ಪದ್ಧತಿ ಇವತ್ತಿನ ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ನವರಿಗೆ ಆಗಿದೆ, ಅವರಿಗೆ ಭರವಸೆ ಕೊಟ್ಟದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿ ಹೊಡೆತ ಬಜೆಟ್ ಮೇಲೆ ಬೀಳುವ ಎಲ್ಲ ಲಕ್ಷಣ ಗೋಚರಿಸುತ್ತಿವೆ. ಕಳೆದ ಬಾರಿ ಬೊಮ್ಮಾಯಿ ಮಂಡಿಸಿದ ಬಜೆಟ್ಗಿಂತ ಈ ಬಾರಿ ಸಿದ್ದರಾಮಯ್ಯ ಮಂಡಿಸೋ ಬಜೆಟ್ 35,000 ಕೋಟಿ ಹೆಚ್ಚಾಗಲಿದೆಯಂತೆ.
ಬೆಲೆ ಏರಿಕೆ ವಿರುದ್ಧ ಗುಡುಗಿದವರು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಬೆಲೆ ಏರಿಕೆ ಆಗ್ತಲೇ ಇದೆ. ಅಕ್ಕಿ, ತರಕಾರಿ, ಬೇಳೆಕಾಳು, ಕಡೆಗೆ ಟೊಮ್ಯಾಟೊ ಕೂಡ ಮುಟ್ಟಿದ್ರೆ ಸುಡೋ ಹಾಗಾಗ್ಬಿಟ್ಟಿದೆ. ಇದರಿಂದ ನಾರಿಯರು ಕೆರಳಿದ್ರೆ ಸಿದ್ದರಾಮಯ್ಯ ಮತ್ತೆ ಇದಕ್ಕೆಲ್ಲ ಕೇಂದ್ರದ್ದೇ ತಪ್ಪು ಅಂತಿದ್ದಾರೆ. ಅದೊಂದು ಕಾಲ ಇತ್ತು. ಜೇಬಲ್ಲಿ ಕಾಸಿದ್ರೆ ಚೀಲದ ತುಂಬಾ ದಿನಸಿ ತರ್ತಿದ್ರು. ಈಗೊಂದು ಕಾಲ ಬಂದಿದೆ. ಈಗ ಕಾಸಿದ್ದಷ್ಟೇ ತರಕಾರಿ ಖರೀದಿಸಬೇಕಿದೆ. ಟೊಮ್ಯಾಟೋದಿಂದ ಹಿಡಿದು ಇರೋಬರೋ ತರಕಾರಿ ದರವೆಲ್ಲ ಏರಿಕೆಯಾಗಿದೆ. ಇದ್ದಕ್ಕಿದ್ದಂತೆ ತರಕಾರಿ ಬೆಲೆಯಲ್ಲಿ ದಿಢೀರ್ ಏರಿಕೆ ಹಿನ್ನೆಲೆ ಮಂಡ್ಯದಲ್ಲಿ ನಾರಿಮಣಿಯರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ತರಕಾರಿ ಮಾರುಕಟ್ಟೆಯತ್ತ ತಲೆ ಹಾಕ್ತಾನೇ ಇಲ್ಲ. ಈಗ ನಾನು ಮಂಡ್ಯದ ಹೊಸಳ್ಳಿ ವೃತ್ತದಲ್ಲಿರುವಂಥದ್ದು. ಇಲ್ಲೂ ಕೂಡ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಲಿಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಎಲ್ಲ ರೇಟು ಜಾಸ್ತಿ ಆಯ್ತಾಯ್ತು. 20 ಹಾಕಿದ್ರೆ ಅದು ಬರ್ತದೆ, ಇದು 20 ಹಾಕಿದ್ರೆ ಮಟನ್ ಬರ್ತದೆ, ಚಿಕನ್ ಬರ್ತದೆ, ಹೇಳ್ತಾರೆ ಹಂಗಂತ. ಅದೇ ತಂದು ಸೇಲ್ ಆಗಲ್ಲ, ಅದನ್ನೇ 2 ದಿವಸ ಇಟ್ಕೊಂಡು ಮಾರಬೇಕು. ಇನ್ನು ಬೆಲೆ ಏರಿಕೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಬೆಲೆ ಏರಿಕೆ ನಿಯಂತ್ರಿಸಬೇಕಿರೋದು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ವಿ ಆರ್ ಲುಕಿಂಗ್ ಟು ಇಟ್ ಅಂದ್ರು. ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು? ಫುಡ್ ಗ್ರೈನ್ಸ್ ಮಾಡಬೇಕು, ಯಾರು ಮಾಡಬೇಕು? ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಟೊಮೆಟೊ ನೋಡೋಣ, ಐ ವಿಲ್ ಲುಕ್ ಇಂಟು ಇಟ್. ಸರ್ಕಾರದ ವಾದ ಏನೇ ಇದ್ರೂ ಕೂಡ ಮಾರ್ಕೆಟ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಬೆಲೆ ಹೆಂಗೆ ಗಗನಕ್ಕೆ ಏರ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಕಳೆದ ವಾರಕ್ಕೂ ಈ ವಾರಕ್ಕೂ ಬೆಲೆಯಲ್ಲಿ ವ್ಯತ್ಯಾಸ ಯಾವ್ಯಾವ ಪದಾರ್ಥದ ಮೇಲೆ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ತರಕಾರಿ ಬೆಲೆಯಿಂದ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಸದ್ದು ಮಾಡ್ತಾ ಇರೋದೇ ಟೊಮ್ಯಾಟೊ. ದಿನ ಕೂಡ ಅಡುಗೆಗೆ ಬೇಕೇ ಬೇಕು. ಆದರೆ ಮಾರ್ಕೆಟ್ಗೆ ಹೋಗಿ ಕೆಜಿ ಟೊಮ್ಯಾಟೊ ತೆಗೆದುಕೊಳ್ಬೇಕಂದ್ರೆ ವಾರದ ಹಿಂದೆ ಕೇವಲ 60 ರೂಪಾಯಿ ಸಾಕಾಗ್ತಿತ್ತು. ಈಗ 100 ರೂಪಾಯಿಗೂ ಅಧಿಕ ಬೆಲೆಗೆ ಮಾರಾಟವಾಗ್ತಾ ಇದೆ ಟೊಮ್ಯಾಟೊ. ಅಲ್ಲಿಗೆ ನಿಲ್ಲಿಲ್ಲ. ಮೆಣಸಿನಕಾಯಿ 95 ರೂಪಾಯಿ ವಾರದಿಂದ ಇತ್ತು. ಈಗ ಕೆಜಿ ಮೆಣಸಿನಕಾಯಿಗೆ 115 ರೂಪಾಯಿ ಆಗಿದೆ. ನುಗ್ಗೆಕಾಯಿ 80 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿಗೆ ತಲುಪಿಬಿಟ್ಟಿದೆ. ಇತ್ತ ಬೀನ್ಸ್ನ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ. 60 ರೂಪಾಯಿ ಪ್ರತಿ ಕೆಜಿಗೆ ಇದ್ದ ಬೀನ್ಸ್ ಇದೀಗ 110 ರೂಪಾಯಿ, ಹತ್ತತ್ರ ಡಬಲ್ ಆಗಿ ಹೋಗಿದೆ. ಇನ್ನು ಕ್ಯಾರೆಟ್ನ ಬೆಲೆ 50 ರೂಪಾಯಿ ಪ್ರತಿ ಕೆಜಿ ಇತ್ತು ಜಸ್ಟ್ ಒಂದು ವಾರದ ಹಿಂದೆ. ಈಗ ಮಾರ್ಕೆಟ್ಗೆ ಹೋಗಿ 1 ಕೆಜಿ ಕ್ಯಾರೆಟ್ ತರಬೇಕು ಅಂದ್ರೆ 90 ರೂಪಾಯಿಯನ್ನ ಕೊಡುವ ಅನಿವಾರ್ಯತೆ. ಇನ್ನು ಬೆಳ್ಳುಳ್ಳಿ 145 ರೂಪಾಯಿ ಕೆಜಿಗೆ ಮಾರಾಟ ಆಗ್ತಿತ್ತು ಒಂದು ವಾರದ ಹಿಂದೆ. ಈಗ 170ಕ್ಕೆ ತಲುಪಿದೆ ಬೆಳ್ಳುಳ್ಳಿ ಪ್ರತಿ ಕೆಜಿಯ ದರ. ಇತ್ತ ಬೀಟ್ರೂಟ್ 30 ರೂಪಾಯಿ ಪ್ರತಿ ಕೆಜಿ ಇದ್ದಿದ್ದು ಈಗ 50 ರೂಪಾಯಿಗೆ ಬಂದು ತಲುಪಿದೆ. ಇನ್ನು ಕೊತ್ತಂಬರಿ ಕಟ್ಟು ಪ್ರತಿನಿತ್ಯ ಅಡುಗೆಗೆ ಇದು ಕೂಡ ಬೇಕೇ ಬೇಕು. 1 ಕಟ್ ಕೊತ್ತಂಬರಿ ತರಬೇಕಂದ್ರೆ 40 ರೂಪಾಯಿ ಕೊಡಬೇಕಿತ್ತು, ಈಗ 50 ರೂಪಾಯಿಗೆ ಬಂದು ತಲುಪಿದೆ. ಇಷ್ಟಕ್ಕೆ ನಿಲ್ಲಿಲ್ಲ. ಕೇವಲ ತರಕಾರಿ ಮಾತ್ರ ಅಲ್ಲ, ದಿನಸಿ ಪದಾರ್ಥಗಳ ಬೆಲೆಯಲ್ಲೂ ಕೂಡ ಗಣನೀಯ ಏರಿಕೆಯಾಗಿದೆ. ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ಪೈಕಿ ಅಕ್ಕಿ ಕೊಡ್ಲಿಕ್ಕೆ ಒಂದ್ ರೀತಿ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ಜನರು ಕೂಡ ಅಕ್ಕಿಯನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಅಂದ್ರೂ ಕೂಡ ಸರ್ಕಸ್ ಮಾಡಬೇಕು. ಯಾಕಂತಂದ್ರೆ ಸಾಮಾನ್ಯ ಕ್ವಾಲಿಟಿಯ ಅಕ್ಕಿ ಕೊಂಡ್ಕೊಳ್ಬೇಕಂದ್ರೆ 40 ರೂಪಾಯಿ ಕೊಡ್ತಿದ್ದ ಜಾಗದಲ್ಲಿ ಈಗ 50 ರೂಪಾಯಿ ಕೊಡೋ ಅನಿವಾರ್ಯತೆ. ಇನ್ನು ತೊಗರಿ ಬೇಳೆ 96 ರೂಪಾಯಿ ಪ್ರತಿ ಕೆಜಿಗಿತ್ತು, ಈಗ 159 ರೂಪಾಯಿಗೆ ಬಂದು ತಲುಪಿದೆ. ಇನ್ನು ಹೆಸರು ಬೇಳೆ 95 ರೂಪಾಯಿ ಪ್ರತಿ ಕೆಜಿಗಿತ್ತು, ಇದೀಗ 105 ರೂಪಾಯಿ ಆಗಿದೆ ಇದರ ಬೆಲೆ. ಜೀರಿಗೆ 350 ರೂಪಾಯಿ ಇತ್ತು, ಈಗ 750 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟವಾಗ್ತಾ ಇದೆ ಜೀರಿಗೆ. ಇನ್ನು ಅರಿಶಿಣ ಪುಡಿ 126 ರೂಪಾಯಿ ಕೆಜಿ ಇತ್ತು, ಈಗ 307 ರೂಪಾಯಿಗೆ ಬಂದು ತಲುಪಿದೆ, ಡಬಲ್ಗಿಂತ ಜಾಸ್ತಿ. ಇನ್ನು ಮೆಣಸಿನ ಪುಡಿ 186 ರೂಪಾಯಿ ಪ್ರತಿ ಕೆಜಿ ಇತ್ತು, ಈಗ ಡಬಲ್ ತ್ರಿಬಲ್ ಹತ್ರ 425 ರೂಪಾಯಿ ಆಗಿದೆ ಮೆಣಸಿನ ಪುಡಿಯ ದರ. ಇನ್ನು ಧನಿಯಾ ಪುಡಿ 150 ರೂಪಾಯಿ ಇತ್ತು, ಈಗ 218 ರೂಪಾಯಿ ಪ್ರತಿ ಕೆಜಿಗೆ ಮಾರಾಟ ಆಗ್ತಾ ಇದೆ. ಮೆಣಸು 380 ರೂಪಾಯಿ ಇದ್ದಿದ್ದು 520 ರೂಪಾಯಿ ಆಗಿದೆ. ಅದರಲ್ಲೂ ಕೂಡ ನೀವೇನಾದ್ರೂ ಸ್ಪೆಸಿಫಿಕ್ ಆಗಿ ಬ್ಯಾಡ್ಗಿ ಮೆಣಸೆ ಬೇಕು ಅಂತಂದ್ರೆ 330 ರೂಪಾಯಿ ಕೊಡ್ತಾ ಇದ್ರಿ, ಆದ್ರೆ ಈಗ ಕೇಳಿಸ್ಕೊಳ್ಳಿ 850 ರೂಪಾಯಿ ಕೊಡಬೇಕಾಗುತ್ತೆ. ಹೀಗೆ ತರಕಾರಿ, ದಿನಸಿ ಪದಾರ್ಥ ಎಲ್ಲವೂ ಕೂಡ ದುಬಾರಿ ಆಗಿ ಹೋಗಿರೋದು, ಆ ದುಬಾರಿ ವೆಚ್ಚವನ್ನ ಭರಿಸೋದು ಜನಸಾಮಾನ್ಯರಿಗೆ ಅನಿವಾರ್ಯ ಆಗಿದೆ. ಇನ್ನು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲೇ ನಾವು ಹೇಳಿದ್ವಿ, ಬಿಜೆಪಿ ಅವಧಿಯ ಅನೇಕ ವಿಚಾರಗಳನ್ನ ಕಾಂಗ್ರೆಸ್ ತನಿಖೆಯ ಅಸ್ತ್ರವಾಗಿ ಬಳಸಿಕೊಂಡು ಕಮಲ ಪಾಳೆಯವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅಂತ. ಈ ತನಿಖಾಸ್ತ್ರ ಪ್ರಯೋಗಕ್ಕೆ ವೇದಿಕೆ ಈಗ ಸಜ್ಜಾಗಿದೆ. ಇನ್ನೇನಿದ್ರು ಬಾಣ ಹೂಡೋದು, ಗುರಿ ಮುಟ್ಟೋದು ಮಾತ್ರ ಬಾಕಿ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ನೇರ ಸಮರ ಸಾರಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿದೆ ಎನ್ನಲಾದ ಎಲ್ಲಾ ಹಗರಣಗಳ ತನಿಖೆಗೆ ನಿರ್ಧರಿಸಿದೆ. ಅದರಲ್ಲೂ ಬಿಟ್ಕಾಯಿನ್ ಹಗರಣಕ್ಕೆ ಶೀಘ್ರವೇ ಮರುಜೀವ ಸಿಗೋ ಸಾಧ್ಯತೆ ಇದ್ದು, ತನಿಖೆಗೆ ಹೆಚ್ಚಿನ ಅನುಮತಿ ಕೋರಿ ಸಿಐಡಿ ಡಿಜಿಪಿ ಎಂಎ ಸಲೀಂಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಪತ್ರ ಬರೆದಿದ್ದಾರೆ. ಅದರ ಬೆನ್ನಲ್ಲೇ ಗೃಹ ಮಂತ್ರಿ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಮರುತನಿಖೆಯನ್ನು ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ತೇವೆ.
ಕಮಿಷನರು CIDಗೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನ ನಮ್ಮ DGP ಅವರಿಗೆ ತಿಳಿಸಿದ್ದಾರೆ. ಅದನ್ನ ಚರ್ಚೆ ಮಾಡಿ ಅಂತಿಮ ತೀರ್ಮಾನ CIDಗೆ ಕೊಡಬೇಕು ಅಥವಾ ಬೇರೆ ಏಜೆನ್ಸಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತನಿಖೆ ಆಗಿರ್ತಕ್ಕಂಥದ್ದು ಒಂದು ಹಂತ. ಇನ್ನೂ ಹೆಚ್ಚಿನ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ಜಾಲಗಳು ಇದ್ದಾವೆಯೇ ಇದರಲ್ಲಿ? ಬಿಕಾಸ್ ಹ್ಯಾಕರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ. ಈವನ್ ಹ್ಯಾಕಿಂಗ್ನಲ್ಲೇ ಬಹಳ ಪರಿಣಿತ ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಇ-ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಕೂಡ ಹ್ಯಾಕ್ ಮಾಡಿದ್ದಾರೆ. ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ 36 ಮಂದಿ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರು ತನಿಖೆ ನಡೆಯುವ ಸಾಧ್ಯತೆ ಇದೆ. ನಮ್ಮ ಮೇಲ್ನೋಟಕ್ಕೆ ಇದರ ಲೋಪದೋಷ ಆಗಿದೆ. ಯಾವ ರೀತಿ ಲೋಪದೋಷ ಅಂತ ಹೇಳಿದ್ರೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಲ್ಲ, ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿ ಸ್ವಲ್ಪ ಅವರ ಜವಾಬ್ದಾರಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಲೋಪ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥ ವಿಚಾರ. ಬಿಜೆಪಿ ಸರ್ಕಾರದ ಅವಧಿಯ ಹಗರಣಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ತನಿಖೆಗೆ ಸಂಸದ ಸದಾನಂದಗೌಡ ಕಿಡಿಕಾರಿದ್ದಾರೆ. ಅವರಿಗೀಗ ಜವಾಬ್ದಾರಿ ಬಂದಿದೆ, ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಆಡಳಿತ ಕೊಟ್ಟಿದ್ದೇವೆ ಅಂತ ಮಾಡಲಿಕ್ಕೆ ಅವರಿಗೆ ಧೈರ್ಯನೇ ಇಲ್ಲ. ಈಗ ಅದಕ್ಕೆ ಬೇಕಾಗಿ ಹಳೆದನ್ನು ಕೆಣಕೋದು ಮತ್ತೊಂದು ಮಾಡಲಿ ಸರ್. ನಾವು ಅಂತ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಅವರು ತನಿಖೆ ಮಾಡಲಿಕ್ಕೆ ಅವರಿಗೆ ಪೂರ್ತಿ ಹಕ್ಕಿದೆ, ಮಾಡಲಿ. ಈ ತನಿಖೆ ಆಗೋದು ಕೇವಲ ಒಂದೆರಡು ವಿಚಾರಕ್ಕೆ ಸಂಬಂಧಪಟ್ಟಂತಲ್ಲ, ಬದಲಾಗಿ 8 ಪ್ರಮುಖ ವಿಚಾರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಒಂದರ್ಥದಲ್ಲಿ ಬಿಜೆಪಿಯನ್ನ ಈ ಅಷ್ಟ ದಿಗ್ಬಂಧನದಲ್ಲಿ ಸಿಲುಕಿಸೋ ಪ್ರಯತ್ನ ಮಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿರುವ ಆ 8 ಬಾಣಗಳು ಯಾವ್ಯಾವುದು, ತನಿಖೆಯ ರೂಪದಲ್ಲಿ ಅಷ್ಟ ದಿಗ್ಬಂಧನ ವಿಧಿಸಲಿಕ್ಕೆ ಹೊರಟಿರೋದು ಯಾವ್ಯಾವ ವಿಚಾರಕ್ಕೆ ಗಮನಿಸ್ತಾ ಹೋಗೋಣ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಪ್ರಮುಖವಾಗಿ ಕೇಳೋಕ್ ಸಿಗ್ತಾ ಇದ್ದು 40% ಕಮಿಷನ್ ಆರೋಪ. ಇದಕ್ಕೆ ಗುತ್ತಿಗೆದಾರರ ಸಂಘದ ಆರೋಪಗಳು ಕೂಡ ಪುಷ್ಟಿಯಾಗಿತ್ತು. ಇದೀಗ 40% ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತನಿಖಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದರ ಜೊತೆಗೆ ಖುದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಅವರ ಹೆಸರು, ಹಾಗೆ ಸರ್ಕಾರದ ಸಚಿವ ಸಂಪುಟದಲ್ಲಿದ್ದ ಪ್ರಭಾವಿ ನಾಯಕರ ಹೆಸರು ಕೂಡ ಕೇಳೋಕ್ ಸಿಕ್ಕಿದ್ದು ಬಿಟ್ಕಾಯಿನ್ ಹಗರಣದಲ್ಲಿ. ಇದೀಗ ಬಿಟ್ಕಾಯಿನ್ ಹಗರಣದ ತನಿಖೆಯನ್ನ ಕೂಡ ಮತ್ತೆ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆ ಕಡೆಯಿಂದನೇ ಆಗ್ರಹ ಕೇಳೋಕ್ ಸಿಗ್ತಾ ಇರೋದ್ರಿಂದ ಸರ್ಕಾರ ಕೂಡ ನೋ ಡೌಟ್ ಇದನ್ನ ಬಿಜೆಪಿ ವಿರುದ್ಧವಾಗಿ ಅಸ್ತ್ರವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಇದೆ. ಹಾಗೆ ಮೂರನೇ ಅಸ್ತ್ರ PSI ನೇಮಕಾತಿ ವಿಚಾರ. ಇದರಲ್ಲಿ ನಾವು ಗಮನಿಸಿದ್ವಿ, ಹಾಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮುನ್ನೆಲೆಯಲ್ಲಿ ನಿಂತು ಬಿಜೆಪಿ ವಿರುದ್ಧವಾಗಿ ತೊಡೆತಟ್ಟಿ ಹೋರಾಟವನ್ನ ಮಾಡಿದ್ರು. ಇದೀಗ ಸಚಿವರಿದ್ದಾರೆ, ಅವರದೇ ಪಕ್ಷದ ಸರ್ಕಾರ. ಹೀಗಾಗಿ PSI ನೇಮಕಾತಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿ ವಿರುದ್ಧವಾಗಿ ತನಿಖಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗೆ 4ನೇ ಅಸ್ತ್ರ ನೀರಾವರಿ ಇಲಾಖೆಯ ಕಾಮಗಾರಿಗಳಲ್ಲಿ ಆಗಿದೆ ಎನ್ನಲಾಗ್ತಾ ಇರುವ ಹಗರಣ. ಹೀಗಾಗಿ ಈ ಹಗರಣಗಳು ಎಲ್ಲೆಲ್ಲಿ ಲೋಪದೋಷಗಳಾಗಿದೆ, ಯಾವ ಬಿಲ್ ಖೋದಾ ಇದೆ, ಯಾವ ಬಿಲ್ನಲ್ಲಿ ಮೋಸ ಆಗಿದೆ, ಇದೆಲ್ಲಾ ರೀತಿಯ ವಿಚಾರವನ್ನ ತನಿಖೆಯ ಮೂಲಕ ಬಯಲಿಗೆ ಎಳುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗೆ ಕೊರೋನಾ ಸಂದರ್ಭದಲ್ಲಾದ ಹಗರಣ, ಇಲ್ಲಿ ಟೆಂಡರ್ ಕರೆಯೋ ವಿಚಾರದಿಂದ ಬಿಲ್ ಸೆಟಲ್ಮೆಂಟ್ ವಿಚಾರದವರೆಗೂ ಕೂಡ ಸಾಕಷ್ಟು ಲೆಕ್ಕಾಚಾರದಲ್ಲಿ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ತೋರಿಸಿತ್ತು ಸರ್ಕಾರ ಅಂತ ಹೇಳಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇತ್ತು. ಇದೀಗ ಮತ್ತೊಮ್ಮೆ ಈ ಕೊರೋನಾ ಸಂದರ್ಭದಲ್ಲಿ ಆದ ಒಂದಷ್ಟು ಹಗರಣಗಳನ್ನ ಮರು ತನಿಖೆಗೆ ಒಳಪಡಿಸಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನ ನಡೆಸ್ತಾ ಇದೆ. ಅದರಲ್ಲೂ ಇನ್ ಸ್ಪೆಸಿಫಿಕ್ ಕೊರೋನಾ ಸಂದರ್ಭದಲ್ಲಿ ಆದ ಮತ್ತೊಂದು ದೊಡ್ಡ ದುರಂತ ಅಂದ್ರೆ ಚಾಮರಾಜನಗರದ ಆಕ್ಸಿಜನ್ ದುರಂತ. ಈ ಸಂದರ್ಭದಲ್ಲಿ 30ಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ಈಗಷ್ಟೇ ನಾವು ದಿನೇಶ್ ಗುಂಡೂರಾವ್ ಹೇಳಿದನ್ನ ಕೂಡ ಗಮನಿಸಿದ್ವಿ. ಲೋಪದೋಷ ಅಧಿಕಾರಿಗಳು, ಅದರಲ್ಲೂ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲೇ ಇರೋ ರೀತಿಯಲ್ಲಿದೆ. ಇದರಲ್ಲಿ ಅಂದಿನ ಸರ್ಕಾರದ ಪಾತ್ರ ಎಷ್ಟಿತ್ತು, ಇದರ ಬಗ್ಗೆ ಕೂಡ ನಾವು ಕೂಲಂಕುಷವಾಗಿ ತನಿಖೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಲ್ಲ. 7ನೇ ಅಸ್ತ್ರವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂದ್ರೆ ಸಣ್ಣ ಹಾಗೆ ಅತಿ ಸಣ್ಣ ರೈತರ ಭೂಮಿಯಲ್ಲಿ ಬೋರ್ವೆಲ್ ಪಂಪ್ಸೆಟ್ ಗಳನ್ನ ಕೊರೆಸುವ ಯೋಜನೆ, ಈ ಯೋಜನೆಯಲ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಕೇಳೋಕ್ ಸಿಕ್ಕಿತ್ತು. ಲೋಪದೋಷಗಳು ಆಗಿದೆ, ಇಲ್ಲಿ ಒಂದ್ ರೀತಿಯಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪಗಳು ಕೂಡ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೇಳೋಕ್ ಸಿಕ್ಕಿತ್ತು. ಇದೀಗ ಮತ್ತೊಮ್ಮೆ ಅದನ್ನ ತನಿಖೆಗೆ ಒಳಪಡಿಸಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನ ಮಾಡ್ತಾ ಇದೆ. 8ನೇ ಹಾಗೆ ಕೊನೆಯ ಅಸ್ತ್ರ ಸದ್ಯದ ಮಟ್ಟಿಗೆ BDA ಹಾಗೆ BBMP ವ್ಯಾಪ್ತಿಯಲ್ಲಿ ಆದ ಹಗರಣಗಳು, ಫೈಲ್ಗಳಿಂದ ಹಿಡಿದು ಟೆಂಡರ್ವರೆಗೂ ಯಾವೆಲ್ಲ ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ಯಾವ್ಯಾವ ನಾಯಕರ ಪಾತ್ರ ಪ್ರಭಾವ ಎಂಥದ್ದು, ಇದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಲ್ಲಿಗೆ ಒಂದ್ ಕಡೆ ಅಷ್ಟ ದಿಗ್ಬಂಧನದ ತನಿಖಾಸ್ತ್ರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ತನ್ನದೇ ಪಕ್ಷದ ಹೊಂದಾಣಿಕೆ ರಾಜಕಾರಣ ಅನ್ನೋ ತಿರುಗುಬಾಣ ಬಿಜೆಪಿಯನ್ನ ಇನ್ನಿಲ್ಲದಂತೆ ತಿವಿತಾ ಇದೆ. ಇಷ್ಟು ದಿನ ಹೇಳಿಕೆ ಹಂತದಲ್ಲಿದ್ದ ಹೊಂದಾಣಿಕೆ ಈಗ ವರದಿ ರೂಪ ತಾಳಿ ಕೈ ಸೇರಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರೋ ಬಿಜೆಪಿಯಲ್ಲಿ ಯಾವುದೂ ನೆಟ್ಟಿಗಿಲ್ಲ. ಬೊಮ್ಮಾಯಿ ಸಭೆ ನಡೆಸ್ತಿದ್ರೆ ಯತ್ನಾಳ್ ಬೆಂಬಲಿಗರು ಬಂದು ಕುಣಿದಾಡಿ ಎಲ್ಲಾ ಕುಲಗೆಡಿಸ್ತಾರೆ.
ಪ್ರತಾಪ್ ಸಿಂಹ, ಸಿಟಿ ರವಿ ಹೊಂದಾಣಿಕೆ ವಿರುದ್ಧ ಘರ್ಜಿಸುತ್ತಿದ್ದಾರೆ. ಇದೀಗ ಕರ್ನಾಟಕ ಬಿಜೆಪಿ ಜಗಳ ಮೋದಿ ಅಂಗಳ ತಲುಪಿದೆ. ಕೇಂದ್ರಕ್ಕೆ ಸಲ್ಲಿಸಿರೋ ಹೊಂದಾಣಿಕೆ ವರದಿಯಲ್ಲಿ ರಾಜ್ಯ ಬಿಜೆಪಿ ಸೋಲಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಕಾರಣ. ಕೆಲವರಿಗೆ ಪಕ್ಷಕ್ಕಿಂತ ಸ್ವಹಿತವೇ ಮುಖ್ಯವಾಗಿದೆ. ಕೆಲವರಂತೂ ಕಾರ್ಯಕರ್ತರ ನಂಬಿಕೆಗೆ ಮೋಸ ಮಾಡಿದ್ದಾರೆ. ಹಾಗೆ ಹೊಂದಾಣಿಕೆ ಮಾಡಿದವರ ತಲೆದಂಡ ಮಾಡಿ ಎಂದು ಆಗ್ರಹಿಸಲಾಗಿದೆ. ರಾಜ್ಯ ವಿಧಾನಸಭೆಯಲ್ಲಿನ ಸೋಲಿಗೆ ಅರುಣ್ ಸಿಂಗ್ ತಲೆದಂಡ ಮಾಡೋಕೆ ಸಿದ್ಧತೆ ನಡೆದಿದೆ. ಅದರಲ್ಲೂ ಅರುಣ್ ಸಿಂಗ್ ಮೇಲೆ ವ್ಯಕ್ತಿ ಕೇಂದ್ರಿತ ರಾಜಕಾರಣದ ಆರೋಪವಿದೆ. ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ, ಕಾಂಗ್ರೆಸ್ ವಿರುದ್ಧ ರಣತಂತ್ರ ಮಾಡಲಿಲ್ಲ. ಜೊತೆಗೆ ಅರುಣ್ ಸಿಂಗ್ ಕಾರ್ಯವೈಖರಿ ಬಗ್ಗೆ ಶಾಸಕರ ಅಸಮಾಧಾನವಿದೆಯಂತೆ. ಇಂಥ ಕೇಡುಗಾಲದಲ್ಲಿ ಕೊನೆಗೂ ಬಿಜೆಪಿಗೆ ಆರ್ಎಸ್ಎಸ್ ನೆರವು ಸಿಗೋ ಲಕ್ಷಣ ಗೋಚರಿಸುತ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಮಾಲ್ ಮಾಡಬೇಕು. ಆದರೆ ಆಂತರಿಕ ಕಿತ್ತಾಟದಿಂದ 2024-25ಕ್ಕೆ ಹೊಡೆತ ಬಿದ್ದು ಕಾಂಗ್ರೆಸ್ಗೆ ಅನುಕೂಲವಾದರೂ ಅಚ್ಚರಿಯಿಲ್ಲ. ಸಾರ್ವಜನಿಕವಾಗಿ ಬಿಜೆಪಿ ಇಮೇಜ್ಗೆ ಡ್ಯಾಮೇಜ್ ಆಗಬಹುದು. ಆದ್ದರಿಂದ ಆರ್ಎಸ್ಎಸ್ ಮುಖಂಡರು ಎಲ್ಲರನ್ನೂ ಸೇರಿಸಿ ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕು. ಬಿಎಸ್ವೈ ಸೇರಿದಂತೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕು ಎಂಬ ಕೂಗೆದ್ದಿದೆ. ಬಿಜೆಪಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೀಗ ಆ ಲಿಸ್ಟ್ಗೆ ಸದಾನಂದ ಗೌಡ, ಎಂಪಿ ರೇಣುಕಾಚಾರ್ಯ ಕೂಡ ಸೇರ್ಪಡೆಯಾಗಿದ್ದಾರೆ. ನಾವು ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳಿದ್ವಿ. ಚುನಾವಣೆ ಘೋಷಣೆ ಆಗಿ ಒಂದು ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ. ಒಳ ಮೀಸಲಾತಿ ತಂದರು. ಅನ್ನಭಾಗ್ಯ ನಾವು ಹೇಳಿದ್ವಿ, ಹೆಂಗಿದ್ರು 10 kg ಅಕ್ಕಿ ಕೊಡ್ತೀವಿ, ಪ್ರಧಾನಮಂತ್ರಿ ಕೊಡ್ತಿದ್ರು, ಕೊನೆ ಅವಧಿಯಲ್ಲಿ ಕಟ್ ಮಾಡಬೇಡಿ ಅಂತ ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ವಿ, ಕೇಳಲಿಲ್ಲ. ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತಾ, ಬಾಬೆ ಬಿಡ್ಕೊಂಡು ಇಡೀ ರಾಜ್ಯ ವೃತ್ತಕ್ಕೆ ಪ್ರವಾಸ ಮಾಡಿದ್ರು. ಅವ್ರದ್ದು ಬಿಜೆಪಿ ಕೂಡ ಈಶ್ವರಪ್ಪಗೆ ಅನ್ಯಾಯ ಮಾಡಿದ್ರು. ಸರ್ಕಾರ ಪಕ್ಷದ ತಪ್ಪುರಿದ್ದಾರೆ ಉಳಿದೆ. ಭಾಳಷ್ಟು ವೈಫಲ್ಯಗಳನ್ನು ಸೋತಿದ್ವಿ. ನೀವು ಹೊಂದಾಣಿಕೆ ರಾಜಕಾರಣವನ್ನು ಬಿಜೆಪಿ ಬೊಟ್ಟು ಮಾಡಿ ತೋರಿಸಬೇಡಿ. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಹೊಂದಾಣಿಕೆ ರಾಜಕಾರಣ ನೀವು ನೋಡಿ. ಕಾಂಗ್ರೆಸ್ನವರು ಹಾಸನದಲ್ಲಿ ಅವರೊಟ್ಟಿಗೆ ಹೋದ್ರು. ಇದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಂದ್ರೆ ಬಿಜೆಪಿಯವರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಅಲ್ಲ, ಬಿಜೆಪಿಯ ವಿರುದ್ಧ ಬಾಕಿಯವರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಹೇಳೋಣ. ಇಷ್ಟೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ನಡುವೆ ಸಂಬಂಧ ಸಮರ ನಡೀತಾ ಇದೆ. ಕೆಂಪೇಗೌಡ ಜಯಂತಿಯಂದು ಒಕ್ಕಲಿಗ ನಾಯಕರ ಮೂಲದ ಬಗ್ಗೆ ಶುರುವಾದ ಚರ್ಚೆ ಇತಿಹಾಸದವರೆಗೂ ಹೋಗಿ ತಲುಪಿದೆ. ಮಾಜಿ ಉಪಮುಖ್ಯಮಂತ್ರಿ, ಹಾಲಿ ಉಪಮುಖ್ಯಮಂತ್ರಿ ಮಧ್ಯೆ ಮಾತಿನ ಜಂಗಿ ಕುಸ್ತಿ ನಡೆಯುತ್ತಿದೆ. ಮೊನ್ನೆ ರಾಮನಗರ, ಬೆಂಗಳೂರು ವಿಷಯದಲ್ಲಿ ಮಾತಿನ ಸಮರ ನಡೆದೋಯ್ತು. ರಾಮನಗರಕ್ಕೂ ಅಶ್ವಥ್ ನಾರಾಯಣ್ಗೂ ಏನ್ ಸಂಬಂಧ? ನಿನಗೂ ಬೆಂಗಳೂರಿಗೆ ಏನಪ್ಪ ಸಂಬಂಧ? ಏನಪ್ಪ, ನಾನು ರಾಮನಗರಕ್ಕೆ ನನ್ನ ಪೂರ್ವಿಕರು, ನನ್ನ ಹೆಸರಲ್ಲಿ ಇನಿಷಿಯಲ್ ಇದೆ, ನನಗಾರ ರೈಟ್ ಇದೆ, ಅವ್ರಿಗೇನು ಇಲ್ಲ. ಇವತ್ತು ಮತ್ತೆ ಇದೇ ಇಬ್ಬರು ದಿಗ್ಗಜರ ಮಧ್ಯೆ ಮುಖಾಮುಖಿ ವಾಕ್ಸಮರ ನಡೆದೋಯ್ತು. ಬೆಂಗಳೂರಲ್ಲಿ ಆಯೋಜಿಸಿದ್ದ ಕೆಂಪೇಗೌಡ ಜಯಂತಿಯಲ್ಲಿ ಆದಿಚುಂಚನಗಿರಿ ಪೀಠಾಧಿಪತಿಗಳ ಎದುರೇ ಮಾತಿನ ಕುಸ್ತಿಗಿಳಿದ್ರು. ಅಶ್ವಥ್ ನಾರಾಯಣ್ಗೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು. ನಿಜಲಿಂಗಪ್ಪನವರ ಮನೆ, ಅದಾದ್ಮೇಲೆ ವೀರೇಂದ್ರ ಪಾಟೀಲ್ ಮನೆ, ಅದಾದ್ಮೇಲೆ ಅದೇ ಮನೆ ದೊಡ್ಡಹಳ್ಳಿ ಕೆಂಪೇಗೌಡನ ಮನೆ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸ್ವಾಧೀನವನ್ನ ಪಡೆದು ವೀರಭೂಮಿಯ ಅಭಿವೃದ್ಧಿಯನ್ನು ಮಾಡಿದವರು ನಾವು. ಇವತ್ತಿಗೂ ಇತಿಹಾಸದಲ್ಲಿ ಯಾವಾಗ್ಲೂ ಸ್ಮರಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದೀವಿ. ಅದು ನನ್ನ ಪೂರ್ವಿಕರು ಜನ್ಮಭೂಮಿ. ನನ್ನ ಹೆಸರು ಕೆಂಪೇಗೌಡ, ಪುಟ್ಟ ಹೆಸರು ನನ್ನ ಹೆಸರು ಕೆಂಪೇಗೌಡ. ನನಗೂ ಬೆಂಗಳೂರಿಗಿರುವಂತಹ ಸಂಬಂಧ, ಎಷ್ಟು ಎಕರೆ ಜಮೀನು ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ನಿಜಲಿಂಗಪ್ಪನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಅಪ್ಪ ಕೆಂಪೇಗೌಡ ಮಾಲೀಕ ಆಗಿದ್ದ ಅನ್ನೋದಾದ್ರೆ ಇತಿಹಾಸನ ತಾವು ಹೋಗ್ಬೇಕು. ರಾಜಕೀಯ ಅನ್ನುವಂಥದ್ದು ಒಂದು ನಾಯಕತ್ವದ ಗುಣಗಳು. ಇಲ್ಲೇ ನಾವು ವ್ಯಾಪಾರ ಮಾಡ್ಲಿಕ್ಕೆ ಬಂದಿರೋದಲ್ವಲ್ಲ, ಇಲ್ಲಿ ಬಂದಿರೋದು ನಾಡಿಗೆ ಕೊಡುಗೆ ಕೊಡಬೇಕು. ಅವ್ರು ಹೇಳಿದವ್ರಿಗೆ ವಾಪಸ್ ಹೇಳ್ಬೇಕಲ್ವಾ. ರಾಜಕೀಯದಲ್ಲಿ ನಾವು ಹೇಳಲಿಲ್ಲ ಅಂದ್ರೆ ಸುಮ್ಮನೆ ಪ್ರೇಕ್ಷಕರ ಅಂತ ಕೇಳ್ತಾರೆ. ಏನು ಹೇಳಿದ ತಪ್ಪಲ್ಲ ಪಾಪ, ಹಿಸ್ಟ್ರಿ ಗೊತ್ತಿಲ್ಲ ಅಷ್ಟೇ. ನನಗೂ ಬೆಂಗಳೂರಿಗೂ ಇರುವಂತ ಹಿಸ್ಟ್ರಿ ಗೊತ್ತಿಲ್ಲ. ಇನ್ನು ಮುಂದಿನ ಕಾಲ ಹೇಳುತ್ತೆ ಇತಿಹಾಸ, ಯಾರು ಬಿಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋಂಥದ್ದು ಇತಿಹಾಸ ಹೇಳುತ್ತೆ. ಯಾರು ಯಾವುದಕ್ಕೆ ಹೆಸರುವಾಸಿಯಾಗಿದ್ರು ನಮ್ಮ ಕೊಡುಗೆ ಅನ್ನೋದು ನನ್ನ ಕೆಲಸ ಮಾತಾಡುತ್ತೆ, ನಮ್ಮ ಕೆಲಸ ಮಾತಾಡುತ್ತೆ. ಇಬ್ಬರ ಮಾತಿನ ಜಗಳಬಂದಿಯನ್ನ ನಿರ್ಮಲಾನಂದ ಸ್ವಾಮೀಜಿಗಳು ನೋಡಿದ್ರು. ಕೊನೆಗೆ ಇಬ್ಬರಿಗೂ ವೇದಿಕೆ ಮೇಲೆ ಬುದ್ಧಿ ಹೇಳಿದ್ರು. ಜಗಳ ಆಡಬೇಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಪಾಠನೂ ಮಾಡಿದ್ರು. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡ ಜಯಂತಿ ಇವತ್ತು ಅದ್ದೂರಿ ಆಚರಣೆಗೆ ಸಾಕ್ಷಿಯಾಯಿತು. ರಾಜ್ಯ ಸರ್ಕಾರದ ಇತ್ತೀಚಿನ ನಿರ್ಧಾರದಂತೆ ಜಯಂತಿಯ ಸರ್ಕಾರಿ ಆಚರಣೆ ನಿರ್ದಿಷ್ಟ ಜಿಲ್ಲೆಗಳಿಗೆ ಸೀಮಿತ ಮಾಡಲಾಗಿತ್ತು. ಬೆಂಗಳೂರಿನ ಜೊತೆ ಹಾಸನದಲ್ಲಿ ಆಚರಣೆ ಮಾಡಿದ್ದು ರಾಜಕೀಯ ಲೆಕ್ಕಾಚಾರದ ಕ್ಯಾಲ್ಕುಲೇಟರ್ ಓಪನ್ ಆಗುವಂತೆ ಮಾಡಿತು. ಇವತ್ತು ನಾಡಪ್ರಭು ಕೆಂಪೇಗೌಡರ 514ನೇ ಜಯಂತಿ. ಆದರೆ ಜೆಡಿಎಸ್ಗೆ ಟಕ್ಕರ್ ಕೊಡಲೆಂದೇ ಹಾಸನದಲ್ಲೊಂದು, ಬೆಂಗಳೂರಲ್ಲೊಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಬಿಜೆಪಿಯ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ರು. ಈ ಕೆಂಪೇಗೌಡ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತೇಳಿ
ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ತೀರ್ಮಾನ ಮಾಡೋದು. ಕೆಂಪೇಗೌಡ ಪ್ರಾಧಿಕಾರನು ಕೂಡ ಮಾಡೋದು. ನಮ್ಮ ಎಚ್.ಎಂ. ರೇವಣ್ಣವರು ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಜೊತೆಗೆ ಕೂಡ ಚರ್ಚೆ ಮಾಡಿ ಜಯಂತ್ಯೋತ್ಸವವನ್ನು ಮಾಡೋದು. ಅದು ರಾಜ್ಯ ಸರ್ಕಾರದಲ್ಲ. ಕೆಂಪೇಗೌಡ ಜಯಂತಿ ರಾಜ್ಯದ ಜನತೆದು. ಸರ್ಕಾರ ಬರೀ ಒಂದು ಏಜೆನ್ಸಿ ಅಷ್ಟೇ. ರಾಜ್ಯದ ಜನತೆ ಈಗ ಕೆಂಪೇಗೌಡರು ಇಲ್ಲಿ ಕಟ್ಟದಕ್ಕೆ ನಾವೆಲ್ಲ ಇಲ್ಲಿ ಇರೋದು. ಡಿಕೆ ಶಿವಕುಮಾರ್ ಮೈಯಲ್ಲಿ ಕೆಂಪೇಗೌಡರ ರಕ್ತ ಹರಿಯುತ್ತಿದೆ. ದೇವೇಗೌಡ ಎಸ್.ಎಂ. ಕೃಷ್ಣ ಸಾಲಿಗೆ ಡಿಕೆಶಿ ಸೇರುತ್ತಾರೆ ಎಂದು ನಂಜಾವಧೂತ ಶ್ರೀಗಳು ಹೇಳಿದ್ರು. ಬೆಂಗಳೂರಿಗೆ ಐಟಿ-ಬಿಟಿಯನ್ನ ಮತ್ತು ದೊಡ್ಡ ದೊಡ್ಡ ಫ್ಲೈಓವರ್ಸ್ ಬಹಳ ದೊಡ್ಡ ಅಭಿವೃದ್ಧಿಯನ್ನು ತಂದುಕೊಟ್ಟಂತವರು ಗೌರವನೀಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮತ್ತು ಎಸ್.ಎಂ. ಕೃಷ್ಣರವರು. ಇವರನ್ನು ನಾವು ದೊಡ್ಡ ವ್ಯಕ್ತಿತ್ವ ಹೊಂದಿರತಕ್ಕಂಥವರು ಮಾನ್ಯ ಶಿವಕುಮಾರ್ ಅವರು. ಹಾಸನ ಜಿಲ್ಲೆಯಲ್ಲಿ ನಡೆದ ಕೆಂಪೇಗೌಡ ದಿನಾಚರಣೆಯಿಂದ ಎಚ್.ಡಿ. ರೇವಣ್ಣ ಕುಟುಂಬ ದೂರ ಉಳಿದಿದೆ. ತಮ್ಮ ಪಕ್ಷದ ಇಬ್ಬರು ಶಾಸಕರು ಭಾಗಿಯಾದರೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ದೇವೇಗೌಡರು ಕಾರ್ಯಕ್ರಮಕ್ಕೆ ಬರಲ್ಲ ಎಂಬ ಸಂದೇಶ ರವಾನಿಸಿದ್ರಂತೆ. ರಾಜಕೀಯ ವಿದ್ಯಮಾನಗಳ ಜೊತೆಯಲ್ಲಿ ಗಮನಿಸಲೇಬೇಕಾದ ಸಂಗತಿ ಅಂದ್ರೆ ರಾಜ್ಯದಲ್ಲಿ ಮಳೆ ಸುಳಿವೇ ಸಿಗ್ತಾ ಇಲ್ಲ. ನೀರಿಗಾಗಿ ಎದ್ದಿರೋ ಹಾಹಾಕಾರ ನಿಲ್ತಾ ಇಲ್ಲ. ನದಿ ತೊರೆಗಳು ಬರಿದಾಗಿ ಜಲಾಶಯಗಳು ಬಣಗುಡ್ತಾ ಇವೆ. ಮಳೆ ಬಂದ್ರೆ ಸಾಕು ಅಂತ ಜನ ನಾನಾ ರೂಪದ ಆಚರಣೆಗಳಿಗೆ ಮೊರೆ ಹೋಗ್ತಿದ್ದಾರೆ. ಅಲ್ಲಲ್ಲಿ ಮಳೆ, ಉಳಿದೆಲ್ಲ ಕಡೆ ಭೀಕರ ಬರದ ಛಾಯೆ. ಇದು ಕರ್ನಾಟಕದ ಇಂದಿನ ಸ್ಥಿತಿ. ಇಂಥ ಬರದ ಭೀತಿ ಕಳೆದ 50 ವರ್ಷದಲ್ಲಿ ಎಂದೂ ಕಾಡಿಲ್ವಂತೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಹಲವೆಡೆ ಅಂತರ್ಜಲ ಮಟ್ಟ ಕುಸಿದು ನೀರಿನ ಕೊರತೆ ಕಾಣಿಸಿಕೊಂಡಿದೆ. ಕೇವಲ 4 ಜಿಲ್ಲೆಗಳಲ್ಲಿ ಮಾತ್ರ ಪರಿಸ್ಥಿತಿ ಉತ್ತಮವಾಗಿದ್ದಂತೆ. ಕಲಬುರಗಿ ಜಿಲ್ಲೆಯ ಜಂಬಗ ಎಂಬಲ್ಲಿ ಮಳೆ ಬರಲಿ ಅಂತ ಕಪ್ಪೆಗಳಿಗೆ ಮದುವೆ ಮಾಡಲಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಪ್ಪೆಗಳಿಗೆ ನೀರೆರೆದು ಹೂಗಳಿಂದ ಸಿಂಗರಿಸಿ ಅರಿಶಿಣ ಕುಂಕುಮ ಹಚ್ಚಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಪ್ರಾರ್ಥಿಸಲಾಗಿದೆ. ಕೃಷ್ಣಾ ನದಿ ಬತ್ತಿದ್ದಕ್ಕೆ ಮೊಸಳೆಗಳು ಆಹಾರ ಅರಸಿ ಗ್ರಾಮಗಳತ್ತ ಮುಖ ಮಾಡಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ 15 ಅಡಿ ಉದ್ದದ ಮೊಸಳೆ ಸೆರೆ ಹಿಡಿಯಲಾಗಿದೆ. ಹಾಗಾದರೆ ರಾಜ್ಯದಲ್ಲಿ ಬರದ ಬರೆ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಮಳೆ ಕೊರತೆ 50 ವರ್ಷದಲ್ಲೇ ಅತ್ಯಧಿಕ ಪ್ರಮಾಣದಲ್ಲಿ ಈ ಬಾರಿ ಕಾಣೋಕ್ ಸಿಗ್ತಾ ಇದೆ. ವಾಡಿಕೆಗಿಂತ ಸರಿಸುಮಾರು 58% ಮಳೆ ಕೊರತೆ ಈಗ ಆಲ್ರೆಡಿ ಕಾಣ್ತಾ ಇದೆ. ಅರ್ಧ ರಾಜ್ಯಕ್ಕೆ ಕುಡಿಯೋ ನೀರಿಗೆ ಹಾಹಾಕಾರ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟು 3017 ಗ್ರಾಮಗಳಲ್ಲಿ ನೀರಿಗೋಸ್ಕರ ಹಾಹಾಕಾರ ಇದೆ. ಹೀಗಾಗಿ ಟ್ಯಾಂಕರ್ನ ಮೂಲಕ ನೀರನ್ನ ಸರಬರಾಜು ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. 24 ಜಿಲ್ಲೆಯ 424 ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಈ ಬರದ ಛಾಯೆ ಎಷ್ಟರ ಮಟ್ಟಿಗೆ ಅನ್ನದಾತರನ್ನ ಕಾಡ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಈ ಬಾರಿ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಎಷ್ಟಾಗಿದೆ ಅನ್ನೋ ಲೆಕ್ಕಾಚಾರ ಅದನ್ನ ನಮಗೆ ತಿಳಿಸುತ್ತೆ. ಬಿತ್ತನೆಯ ಗುರಿ ಇದ್ದಿದ್ದೆಷ್ಟು? ಏಕದಳ ಧಾನ್ಯದ ಬಿತ್ತನೆಯ ಗುರಿ 35.36 ಲಕ್ಷ ಹೆಕ್ಟೇರ್ನಷ್ಟು ಅಂತ ಹೇಳಿತ್ತು. ಆದರೆ ಆಗಿದ್ದು ಕೇವಲ 2.71 ಲಕ್ಷ ಹೆಕ್ಟೇರ್ ಮಾತ್ರ. ಹಾಗೆ ದ್ವಿದಳ ಧಾನ್ಯಗಳು ಈ ಬಾರಿ 22.13 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈವರೆಗೆ ಬಿತ್ತನೆ ಆಗಿರೋದು ಕೇವಲ 1.51 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ಇನ್ನು ಎಣ್ಣೆ ಕಾಳುಗಳು 9.84 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ನಿರೀಕ್ಷೆ ಇತ್ತು. ಆದರೆ ಆಗಿರೋದು ಕೇವಲ 0.84 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ಇದರ ಜೊತೆಗೆ ಹತ್ತಿ ಸರಿಸುಮಾರು 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವ ನಿರೀಕ್ಷೆ ಇತ್ತು. ಆದರೆ ಬಿತ್ತನೆ ಆಗಿರೋದು ಕೇವಲ 0.80 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ. ಇಲ್ಲಿಗೆ ನಿಲ್ಲಿಲ್ಲ ಲೆಕ್ಕ. ಕಬ್ಬು ಸರಿಸುಮಾರು 6.20 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯುವ ನಿರೀಕ್ಷೆ ಇತ್ತು. ಬಿತ್ತನೆ ಆಗಿರೋದು ಕೇವಲ 3.59 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ. ಹಾಗೆ ತಂಬಾಕು 0.81 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆಯೋ ನಿರೀಕ್ಷೆ ಇತ್ತು. ಆದರೆ ಸದ್ಯಕ್ಕೆ ಗೋಚರಿಸ್ತಾ ಇರೋದು ಕೇವಲ 0.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ಒಟ್ಟು ಬೆಳೆಗಳು ಇದೆಲ್ಲವನ್ನ ಲೆಕ್ಕ ಹಾಕಿದಾಗ 82.35 ಲಕ್ಷ ಹೆಕ್ಟೇರ್ನಲ್ಲಿ ಕೃಷಿ ಚಟುವಟಿಕೆ ನಡೆಯೋ ನಿರೀಕ್ಷೆ ಇತ್ತು. ಆದರೆ ಸದ್ಯಕ್ಕೆ ಆಗ್ತಾ ಇರೋದು ಕೇವಲ 10.29 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ. ಇದು ಬರದ ಛಾಯೆ ಯಾವ ರೀತಿ ಆವರಿಸಿದೆ ಅನ್ನೋದಕ್ಕೆ ಸದ್ಯಕ್ಕೆ ನಮಗ್ ಸಿಗ್ತಾ ಇರುವ ಲೆಕ್ಕಾಚಾರ. ಇನ್ನು ನಿಮಗ್ ಗೊತ್ತಿರಲಿ, ಭಾರತದ ರಸ್ತೆ ಸಂಪರ್ಕ ಜಾಲ ವಿಶ್ವದಲ್ಲೇ ಟಾಪ್ 2 ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ 59% ಅಂದ್ರೆ ಹತ್ರ 1.45 ಲಕ್ಷ ಕಿಲೋಮೀಟರ್ ಅಭಿವೃದ್ಧಿಯಾಗಿದೆ. ಈ ಡೇಟಾ ಇವತ್ತೇ ರಿಲೀಸ್ ಆಗಿರೋದು. ಇದು ಖುಷಿ ಪಡಬೇಕಾದ ವಿಷಯ. ಆದ್ರೆ ಬೆಂಗಳೂರು ಮೈಸೂರು ದಶಪಥ ವಿಷಯದಲ್ಲಿ ನೀವು ಖುಷಿ ಪಡೋ ಹಾಗಿಲ್ಲ.
ಬೆಂಗಳೂರು ಮೈಸೂರು ದಶಪಥ ಹೈವೇ ಸಾವಿನ ಎಕ್ಸ್ಪ್ರೆಸ್ ಹೈವೇ ಆಗ್ಬಿಟ್ಟಿದೆ. ಪ್ರತಿದಿನ ಒಂದಲ್ಲ ಒಂದು ಅನಾಹುತಗಳಾಗ್ತಿದೆ. ಜನರ ದೂರು ನೋಡಿ ಬೇಸತ್ತ ಪೊಲೀಸ್ ಇಲಾಖೆ, ಅದರಲ್ಲೂ ಎಡಿಜಿಪಿ ಅಲೋಕ್ ಕುಮಾರ್ ಇವತ್ತು ಫೀಲ್ಡ್ಗಿಳಿದ್ರು. ಕುಂಬಳಗೋಡಿನಿಂದ ರಾಮನಗರದವರೆಗೂ ಹೈವೇ ಪರಿಶೀಲಿಸಿದ್ರು. ಎಡಿಜಿಪಿ ಸಾಹೇಬ್ರಿಗೂ ಸಮಸ್ಯೆಗಳ ಸರಮಾಲೆಗಳೇ ಕಾಣಿಸ್ಕೊಳ್ತು. ಜನಾನು ಹೈವೇ ಪ್ರಾಧಿಕಾರದ ವಿರುದ್ಧ ಸಿಟ್ಟು ಹೊರಹಾಕಿದ್ರು. ಅಂದ್ಹಾಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸಾವಿನ ಹೈವೇ ಆಗಿದೆ. ಸೆಪ್ಟೆಂಬರ್ 2022ರಿಂದ ಇಲ್ಲಿವರೆಗೆ 568 ಆಕ್ಸಿಡೆಂಟ್ಗಳಾಗಿದ್ದು 158 ಜನರ ಜೀವ ಹೋಗಿದೆ. ಗಂಟೆಗೆ 100ರಿಂದ 140 ಕಿಲೋಮೀಟರ್ ವೇಗದಲ್ಲಿ ವಾಹನಗಳನ್ನು ಓಡಿಸ್ತಾರೆ. ಆದರೆ ಅಂಕುಡೊಂಕು ರಸ್ತೆ, ಅವೈಜ್ಞಾನಿಕ ತಿರುವುಗಳಲ್ಲಿ ನಿಯಂತ್ರಣ ತಪ್ಪಿ ಅಪಘಾತಗಳು ಹೆಚ್ಚಾಗ್ತಿವೆ. ಇನ್ನೂ ಮುಗಿಯದ ಕಾಮಗಾರಿ, ಎಂಟ್ರಿ ಎಕ್ಸಿಟ್ ಸಮಸ್ಯೆಗಳು ಒಂದು ಕಡೆ. ಹೈಸ್ಪೀಡ್ ತಡೆಗೆ ಸ್ಪೀಡ್ ರೆಡಾರ್ ಅಳವಡಿಸಿಲ್ಲ, ಹೈವೇ ಗಸ್ತು ಪಡೆಗಳಿಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆಗಳಿಲ್ಲ ಅನ್ನೋ ಆಕ್ರೋಶ. ಅಂಡರ್ ಪಾಸ್ ಬಳಕೆ ಆಗ್ತಿಲ್ಲ, ಸ್ಕೈವಾಕರ್ಗಳಿಲ್ಲ, ಗ್ರಾಮಗಳ ವ್ಯಾಪ್ತಿಯಲ್ಲಿ ಬೇಲಿಗಳಿಲ್ಲ, ಬೀದಿ ದೀಪಗಳಿಲ್ಲ ಅನ್ನೋ ಸಿಟ್ಟು ಮತ್ತೊಂದು ಕಡೆ. ವಾಹನಗಳನ್ನು ಅಡ್ಡಗಟ್ಟಿ ಲೂಟಿ ಮಾಡುತ್ತಿರುವ ಕಳ್ಳರ ಕಾಟ ಮಗದೊಂದು ಕಡೆ. ಎಲ್ಲ ಸಮಸ್ಯೆಗಳನ್ನು ನೋಡಿ ಕೇಳಿಸ್ಕೊಂಡ ಅಲೋಕ್ ಕುಮಾರ್ ಹೇಳಿದ್ದಿಷ್ಟು. ಯಾವುದು ಅಪಘಾತ ನಮಗೆ ಅನಿಸ್ತಕ್ಕೆ ಏನಾದರೂ ಅಪಘಾತದಲ್ಲಿ ಸೈನೇಜಸ್ ಹಾಕಿದರೆ ಅದು ಆಗ್ತಿರ್ಲಿಲ್ಲ ಅಥವಾ ಏನಾದರೂ ಅವ್ರ ಕಡೆಯಿಂದ ಏನಾದರೂ ಕ್ರಮ ತಗೊಳ್ಬೇಕಾಗಿತ್ತು. ಮತ್ತೆ ನಾವು ಮುಂದೆ ಕ್ರಮ ಏನು ತಗೊಳ್ತೀವಿ ತಗೊಳ್ಬೇಕು ಅದು ನಾವು, ಯಾಕಂದ್ರೆ ಕಾನೂನು ಅಡಿಯಲ್ಲಿ ಏನಾದ್ರು ಮೇಲೆ ಆಗಿದೆ. ಅಂದ್ಹಾಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕಾಮಗಾರಿ ವೇಳೆ ಆಗಿರುವ ಲೋಪದೋಷಗಳನ್ನು ಪತ್ತೆ ಹಚ್ಚಿ ಸರಿಪಡಿಸಲು ಉನ್ನತ ಮಟ್ಟದ ತಜ್ಞರ ಸಮಿತಿ ರಚನೆ ಆಗಲಿದೆ. ಜೊತೆಗೆ ಜುಲೈ 31ರೊಳಗೆ ಸಮಸ್ಯೆ ಬಗೆಹರಿಸೋಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಹೈವೇ ಅಥಾರಿಟಿ ಏನ್ ಮಾಡುತ್ತೆ. ಇನ್ನು ರಾಜ್ಯದಲ್ಲಿ ಇವತ್ತು 2ನೇ ವಂದೇ ಭಾರತ್ ರೈಲು ಸಂಚಾರ ಆರಂಭಿಸಿದೆ. ಧಾರವಾಡ ಮತ್ತು ಬೆಂಗಳೂರು ಮಧ್ಯೆ ಸಂಚಾರ ನಡೆಸೋ ರೈಲು ತುಸು ದುಬಾರಿ ಅನ್ಸಿದ್ರು ಐಷಾರಾಮಿ ಸೌಲಭ್ಯಗಳು ಕಣ್ಣು ಕೋರೈಸುವಂತಿದೆ. 11 ನವೆಂಬರ್ 2022 ಬೆಂಗಳೂರು ಮೈಸೂರು ಚೆನ್ನೈ ನಡುವೆ ವಂದೇ ಭಾರತ್ ರೈಲಿಗೆ ಚಾಲನೆ ಸಿಕ್ಕಿತ್ತು. ಇವತ್ತು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮಾರ್ಗದ ವಂದೇ ಭಾರತ್ ರೈಲು ಸಂಚಾರಕ್ಕೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿಸಿದರು. ಮಧ್ಯಪ್ರದೇಶದ ಭೋಪಾಲ್ನ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣದಿಂದ ವರ್ಚುವಲ್ ಮೂಲಕ ಬೆಂಗಳೂರು ಧಾರವಾಡ ಸೇರಿದಂತೆ 5 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಿದ್ರು. ಧಾರವಾಡ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಅನೇಕರು ಭಾಗಿಯಾಗಿದ್ದರು. ಬೆಂಗಳೂರು ಧಾರವಾಡ ಮಧ್ಯೆ ವಂದೇ ಭಾರತ್ ರೈಲು ಮಂಗಳವಾರ ಹೊರತುಪಡಿಸಿ ವಾರದಲ್ಲಿ 6 ದಿನ ಸಂಚರಿಸಲಿದೆ. ಒಟ್ಟು 489 ಕಿಲೋಮೀಟರ್ ಮಾರ್ಗವನ್ನ 5 ಗಂಟೆಯಲ್ಲಿ ತಲುಪಬಹುದು. ಶತಾಬ್ದಿಗಿಂತಲೂ ವೇಗವಾಗಿ ಸಾಗಲಿರುವ ವಂದೇ ಭಾರತ್ನಲ್ಲಿ ಉಚಿತ ವೈಫೈ ಸೌಲಭ್ಯವಿದೆ. ಧಾರವಾಡದಿಂದ ಬೆಂಗಳೂರಿಗೆ ಎಸಿ ಕೋಚ್ನಲ್ಲಿ ಒಬ್ಬರಿಗೆ $1,165, ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಹೋದರೆ $2,010, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಎಸಿ ಕೋಚ್ನಲ್ಲಿ $1,300, $2,375 ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ. ದಾವಣಗೆರೆಯಿಂದ ಬೆಂಗಳೂರು $860 ಇದ್ರೆ $1,690 ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ ದರ ನಿಗದಿ ಮಾಡಿದ್ದಾರೆ. ಅಂದ್ಹಾಗೆ ಚಿತ್ರದುರ್ಗದಲ್ಲಿ ವಂದೇ ಭಾರತ್ಗೆ ಸ್ಟಾಪ್ ಇರಲಿಲ್ಲ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮನವಿ ಮೇರೆಗೆ ಚಿತ್ರದುರ್ಗದಲ್ಲೂ ರೈಲು ನಿಲುಗಡೆ ಆಗ್ತಿದೆ. 1983ರಲ್ಲಿ ಕಪಿಲ್ ದೇವ್ ಬಳಗ ಭಾರತಕ್ಕೆ ಮೊದಲ ವಿಶ್ವಕಪ್ ಕಿರೀಟ ತೊಡಿಸಿತ್ತು. 2011ರಲ್ಲಿ 2ನೇ ವಿಶ್ವಕಪ್ ಗೆದ್ದು ಧೋನಿ ಬಳಗ ದಾಖಲೆ ಬರೆದಿತ್ತು. ಈಗ ಮತ್ತೆ ವಿಶ್ವಕಪ್ ಗೆಲ್ಲುವ ಹಪಾಹಪಿ. ಅಂದ್ಹಾಗೆ ಟೀಂ ಇಂಡಿಯಾ ಪಂದ್ಯಗಳು ಎಲ್ಲೆಲ್ಲಿ ಯಾವತ್ತು ಯಾರ ವಿರುದ್ಧ ನಡೆಯುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಭಾರತದ ಮೊದಲ ಪಂದ್ಯ ನಡೆಯೋದು ಅಕ್ಟೋಬರ್ 8, 2023ಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ಭಾರತ ಸೆಣಸಾಟಕ್ಕೆ ಇಳಿಯಲಿದೆ. ಇನ್ನು ಅಕ್ಟೋಬರ್ 11ನೇ ತಾರೀಕು ಭಾರತ ವರ್ಸಸ್ ಆಫ್ಘಾನಿಸ್ತಾನ ಮ್ಯಾಚ್ ನಡೆಯೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿಯಲ್ಲಿ. ಅದಾದ ನಂತರದಲ್ಲಿ 15 ಅಕ್ಟೋಬರ್ ಇಡೀ ವಿಶ್ವವೇ ಕಾಯ್ತಾ ಇರೋ ಹೈ ವೋಲ್ಟೇಜ್ ಕದನ ಅಂದ್ರೆ ಭಾರತ ಪಾಕಿಸ್ತಾನ ಮ್ಯಾಚ್. ಇದು ನಡೆಯೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ. ಆದರೆ ಪಾಕಿಸ್ತಾನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತ ಅಕ್ಟೋಬರ್ 19ನೇ ತಾರೀಕು ಭಾರತ ವರ್ಸಸ್ ಬಾಂಗ್ಲಾದೇಶ ಪಂದ್ಯ ನಡೆಯುತ್ತೆ ಪುಣೆಯ MCA ಸ್ಟೇಡಿಯಂನಲ್ಲಿ. ಇನ್ನು ಭಾರತ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯ ನಡೆಯೋದು ಅಕ್ಟೋಬರ್ 22ನೇ ತಾರೀಕು HPCA ಸ್ಟೇಡಿಯಂ ಧರ್ಮಶಾಲಾದಲ್ಲಿ ಈ ಪಂದ್ಯ ನಡೆಯುತ್ತೆ. ಇನ್ನು 29 ಅಕ್ಟೋಬರ್ 2023ಕ್ಕೆ ಭಾರತ ಹಾಗೆ ಇಂಗ್ಲೆಂಡ್ ನಡುವೆನೇ ಪಂದ್ಯ ನಡೆಯುತ್ತೆ. ಏಕನಾಥ್ ಸ್ಟೇಡಿಯಂ ಲಕ್ನೋದಲ್ಲಿರುವ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಇನ್ನು ನವೆಂಬರ್ 2ನೇ ತಾರೀಕು 2023 ಭಾರತ ಹಾಗೆ ಕ್ವಾಲಿಫೈಯರ್ 2 ಟೀಮ್ನ ಜೊತೆಯಲ್ಲಿ ಪಂದ್ಯ ನಡೆಯುತ್ತೆ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಈ ಪಂದ್ಯ ಆಗುತ್ತೆ. ಇನ್ನು 5ನೇ ನವೆಂಬರ್ ಈಡನ್ ಗಾರ್ಡನ್ನಲ್ಲಿ ಪಂದ್ಯ ನಡೆಯುತ್ತೆ ಕೋಲ್ಕತಾದಲ್ಲಿ ಭಾರತ ಹಾಗೆ ದಕ್ಷಿಣ ಆಫ್ರಿಕಾದ ನಡುವೆ.
ಇನ್ನು 11 ನವೆಂಬರ್ 2023ಕ್ಕೆ ಭಾರತ ಹಾಗೆ ಕ್ವಾಲಿಫೈಡ್ ಟೀಮ್ ನಂಬರ್ 1 ಪಂದ್ಯ ನಡೆಯುತ್ತೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಇನ್ನು 15ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಸೆಮಿಫೈನಲ್ನ ಮೊದಲ ಪಂದ್ಯ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. 16ನೇ ತಾರೀಕು ಸೆಮಿಫೈನಲ್ನ 2ನೇ ಪಂದ್ಯ ಕೋಲ್ಕತಾದಲ್ಲಿ ನಡೆಯುತ್ತೆ. ಇನ್ನು ಫೈನಲ್ ಪಂದ್ಯ ನಡೆಯೋದು ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ನವೆಂಬರ್ 19ನೇ ತಾರೀಕು. ಈ ಪಂದ್ಯಗಳಿಗೋಸ್ಕರ ಇಡೀ ಕ್ರಿಕೆಟ್ ಪ್ರಿಯರು ಗಮನಿಸುತ್ತಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.